ಇನ್ನು ಸೂಕ್ಷ್ಮ ಸ್ಥಳಗಳಲ್ಲಿ ಸೇನೆ ಹಗಲು ರಾತ್ರಿ ಕಟ್ಟೆಚ್ಚರವನ್ನ ವಹಿಸಿದೆ. ಜಂಗಲ್ ಏರಿಯಾಗಳಲ್ಲಿ ಕಾವಲು ಹೇಗಿರುತ್ತೆ, ಭಾರತೀಯ ಸೇನೆಯ ವಾಚಿಂಗ್ ಪಾಯಿಂಟ್, ಆ ವಾಚಿಂಗ್ ಪಾಯಿಂಟ್ ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಜಂಗಲ್ ಏರಿಯಾಗಳಲ್ಲಿ ದಟ್ಟ ಅರಣ್ಯದಲ್ಲಿ ಭದ್ರತೆ ಅನ್ನೋದೇ ಒಂದು ಚಾಲೆಂಜ್ ಆಗಿರುತ್ತೆ. ಆ ಚಾಲೆಂಜ್ ಅನ್ನು ಸ್ವೀಕರಿಸಿ ನಮ್ಮ ಭಾರತೀಯ ಸೇನೆ ಯಾವ ರೀತಿ ಯಶಸ್ವಿಯಾಗಿ ಅಲ್ಲಿ ಕೆಲಸ ಮಾಡುತ್ತೆ, ಯಾವ ರೀತಿ ನಮ್ಮ ಪ್ರದೇಶವನ್ನ ಹಗಲು ಇರುಳು ಎನ್ನದೇ ಕಾಯುತ್ತೆ ಅನ್ನೋದಕ್ಕೆ ನಮ್ಮ ಕೊಲೀಗ ರಂಜಿತ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಪಾಕಿಸ್ತಾನ ನಡುಕ ಪಡ್ತಾ ಇದೆ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪಾಕಿಸ್ತಾನವನ್ನ ನುಗ್ಗಿ ಅಲ್ಲಿನ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡಬಹುದು. ಹೀಗಾಗಿ ಭಾರತ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸೇನೆಯ ಆಪರೇಷನ್ ನಿರಂತರವಾಗಿ ಸಾಗುವಂತ ಸಾಧ್ಯತೆಗಳಿರುತ್ತೆ. ಗಡಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಗಳು ಮತ್ತೆ ಕೆಲವು ಈ ಜಂಗಲ್ ಏರಿಯಾಗಳಲ್ಲಿ ಸೇನೆ ಎಷ್ಟು ಕಟ್ಟೆಚ್ಚರವನ್ನ ವಹಿಸಿದೆ ಅಂತ ಕೇಳಿದ್ರೆ ನೋಡಿ, ಈ ರೀತಿಯ ಒಂದು ಸುರಕ್ಷಾ ಕವಚಗಳ ಮೂಲಕ ಇಲ್ಲಿ ಸೇನೆ ನಿಂತುಕೊಂಡು ಕಾವಲು ಕಾಯ್ತಾ ಇರುತ್ತೆ. ಯಾರೇ ಆತಂಕಿತರು ಅಥವಾ ಭಯೋತ್ಪಾದಕರು ಕಂಡು ಬಂದ್ರು ಅಂತ ಹೇಳಿ ಆದ್ರೆ ಇಲ್ಲಿ ದಾಳಿಗಳಾಗುತ್ತೆ. ಜಂಗಲ್ ಏರಿಯಾಗಳಲ್ಲಿ ಹೇಳಿಕ್ಕಾಗೋದಿಲ್ಲ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿ. ಇಲ್ಲೊಂದು ಗನ್ ಪಾಯಿಂಟ್ ಇದೆ ನೋಡಿ, ಇಲ್ಲೊಂದು ಗನ್ ಪಾಯಿಂಟ್ ಇದೆ. ಈ ಗನ್ ಪಾಯಿಂಟ್ ಅನ್ನ ಯಾವಾಗ್ಲೂ ಕ್ಲೋಸ್ ಮಾಡಿರ್ತಾರೆ. ಇದನ್ನ ಓಪನ್ ಮಾಡಿ ಇಲ್ಲಿ ಗನ್ ಇಟ್ಟು ಮತ್ತೆ ವಾಚಿಂಗ್ ಪಾಯಿಂಟ್ ಇದು. ಎಲ್ಲಿಂದ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ಇಲ್ಲಿ ಬೀಳುವಂತ ಏನು ಫೈರಿಂಗ್ ಆದ್ರೆ ಇದಕ್ಕೆ ಈ ಕವಚಕ್ಕೆ ಏನೂ ಆಗೋದಿಲ್ಲ. ತುಂಬಾ ದಪ್ಪ ಇದೆ ಇದು, ಈ ಕವಚಕ್ಕೆ ಏನೂ ಆಗೋದಿಲ್ಲ. ಇದರ ಮರೆಯಲ್ಲಿರ್ತಾರೆ. ಸಹಜವಾಗಿ ನೀವು ನೋಡಿರ್ತೀರಿ, ಮರಳಿನ ಚೀಲಗಳನ್ನ ಹಾಕಿಕೊಂಡು ಸೇನೆಯಲ್ಲಿ ಗಸ್ತು ಕಾಯ್ತಾ ಇರುತ್ತೆ. ಆದ್ರೆ ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಇಲ್ಲಿನ ಚಿತ್ರಣ ನೋಡಿ. ಈ ರೀತಿಯ ಗನ್ ಗಾರ್ಡ್ಗಳನ್ನ ಇಟ್ಕೊಂಡು ಇಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುತ್ತೆ. ಕಾರ್ಯಾಚರಣೆ ಮಾಡಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡೋ ಕೆಲಸವನ್ನ ಸೇನೆಯಲ್ಲಿ ಮಾಡ್ತಾ ಇರುತ್ತೆ. ಯಾರಾದ್ರೂ ಬಂದ್ರು ಹೋದ್ರು ಅಥವಾ ಏನಾದ್ರೂ ಗಲಾಟೆ ಆಯ್ತು ಅಥವಾ ಏನಾದ್ರೂ ಆತಂಕಿತರು ಕಂಡು ಬಂದ್ರು ಅಂತ ಹೇಳಿ ಆದ್ರೆ ಇಲ್ಲಿಂದ ಸೇನೆ ದಾಳಿಯನ್ನ ಮಾಡಿ ಎಲ್ಲವನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ರಾತ್ರಿ ಹಗಲು ಏನದೇ ಇಲ್ಲಿ ಕಾರ್ಯಾಚರಣೆಯನ್ನ ಸೇನೆ ಮಾಡ್ತಾ ಇರುತ್ತೆ. ಈ ರೀತಿಯ ಗಾರ್ಡ್ ತಗಡುಗಳು ಗಡಿಗೆ ಸಂಧಿಸುವಂತ ರಸ್ತೆಗಳಲ್ಲೆಲ್ಲವೂ ಕೂಡ ಇದೆ. ಕೆಲವು ಸೂಕ್ಷ್ಮ ಸ್ಥಳಗಳಲ್ಲಿ ಈ ರೀತಿಯ ಗಾರ್ಡ್ಗಳನ್ನ ಹಾಕಿ ಅಲ್ಲಿ ಸೇನೆ ಕಾವಲು ಕಾಯ್ತಾ ಇರುತ್ತೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಅಥವಾ ಯುದ್ಧದ ಸನ್ನದ್ಧತೆಯನ್ನ ನಿಮ್ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸದ್ಯ ಭಾರತ ಮತ್ತು ಪಾಕಿಸ್ತಾನವನ್ನ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಪಾಕಿಸ್ತಾನವನ್ನ ನಿರ್ನಾಮ ಮಾಡಬೇಕು ಅಂತೇಳಿ ಹೊರಟಿದೆ. ಹಾಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಪೂರ್ಣ ನಾಕಾಬಂದಿ, ಕಟ್ಟೆಚ್ಚರ, ಸೇನೆಯ ಸರ್ಪಗಾವಲಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ ನಮಸ್ಕಾರ. ಒಂದು ವಿಡಿಯೋ ಕಾನ್ಫರೆನ್ಸ್ ಆಯಿತು. ನಿನ್ನೆ ಸಾಯಂಕಾಲ ಮಿನಿಸ್ಟ್ರಿ ಆಫ್ ಹೋಮ್, ಗೃಹ ಮಂತ್ರಾಲಯದಿಂದ ಸುತ್ತೋಲೆ ಬಂದಿತ್ತು. 7ನೇ ತಾರೀಕು 4 ಗಂಟೆಯಿಂದ ಮಾಕ್ ಡ್ರಿಲ್ ಇಡೀ ದೇಶದಲ್ಲಿ ಶುರು ಮಾಡಬೇಕಂತ. ಅದು ಯಾವ ರೀತಿ ಮಾಡಬೇಕು ಅದು ನಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದು ಮಾಕ್ ಡ್ರಿಲ್ ಉದ್ದೇಶ ಏನಂದ್ರೆ, ನಾವು ಡ್ರಿಲ್ದ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಡೆಫಿಷಿಯನ್ಸೀಸ್ ಏನೇನಿದಾವೆ, ಅದು ಪರ್ಸನಲ್ದು ಡೆಫಿಷಿಯನ್ಸಿ ಇರ್ಬೋದು, ರಿಸೋರ್ಸಸ್ ಡೆಫಿಷಿಯನ್ಸಿ, ಇಕ್ವಿಪ್ಮೆಂಟ್ ಡೆಫಿಷಿಯನ್ಸಿ ಇರ್ಬೋದು, ಮಾಹಿತಿದು ಡೆಫಿಷಿಯನ್ಸಿ ಇರ್ಬೋದು. ಯಾಕಂದ್ರೆ ಸಿವಿಲ್ ಡಿಫೆನ್ಸ್ ಅವರು ಅಥವಾ ಪೊಲೀಸ್ ಅವರಿಗೆ ಕೂಡ ಒಂದೊಂದ್ಸರಿ ಹೈಪರ್ ಸೆನ್ಸಿಟಿವ್ ಝೋನ್ ಬ್ಯಾಂಗ್ಳೂರ್ ಜಿಲ್ಲೆನಲ್ಲಿ ಎಲ್ಲಿ ಇದಾವೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮವರಿಗೆ ಸೆನ್ಸಿಟೈಸ್ ಮಾಡಬೇಕು. ಮತ್ತೆ ನಮಗೆ ಸರ್ಕಾರದಿಂದ ಏನೇನು ಸಹಕಾರ ಆಗಬೇಕು ಅದು ನಮ್ಗೆ ಗೊತ್ತಾಗುತ್ತೆ. ಮತ್ತು ಪಬ್ಲಿಕ್ ಅವರು ಎಮರ್ಜೆನ್ಸಿ ರೆಸ್ಪಾನ್ಸ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಈ ಮಾಕ್ ಡ್ರಿಲ್ದು ಅದೇ ಉದ್ದೇಶ. ಸರ್, ಈಗ ಯಾವುದೆಲ್ಲ ಜಿಲ್ಲೆಯಲ್ಲಿ ನಡೆಯುತ್ತೆ ಮತ್ತೆ ಯಾವ ಸ್ಥಳದಲ್ಲಿ ಮಾಕ್ ಡ್ರಿಲ್ ಮಾಡಬೇಕು? ನಮ್ಮ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ ಮಾಡ್ತಾ ಇದ್ದೀವಿ. ಒಂದು ಬೆಂಗಳೂರು ನಗರ, ಇನ್ನೊಂದು ಕಾರವಾರ, ಯಾಕಂದ್ರೆ ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದು. 3ನೇಯಾಗಿ ರಾಯಚೂರು, ಅಲ್ಲಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇದೆ. ಯಾಕಂದ್ರೆ ಇಲ್ಲಿ ಏನಾದರೂ
ಎಮರ್ಜೆನ್ಸಿ ಆದರೆ ಏರ್ ಸ್ಟ್ರೈಕ್ ಆಗಲಿ ಅಥವಾ ಬೇರೆ ಏನಾದರೂ ಎಮರ್ಜೆನ್ಸಿ ಆಗಲಿ ಒಂದು ಡ್ಯಾಮೇಜ್ ಜಾಸ್ತಿ ಆಗುವ ಸ್ಥಿತಿ ಇದೆ. ಅದಕ್ಕೆ ಈ 3 ಜಿಲ್ಲೆಯಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದ್ರೆ ಈ 3 ಜಿಲ್ಲೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಂದು ಸುತ್ತೋಲೆ 2005 ಇರ್ಬೋದು. ಅದ್ರ ಪ್ರಕಾರ ಇದು ಸೆನ್ಸಿಟಿವ್ 3 ಜಿಲ್ಲೆಗೆ ಅವರು ಡಿಕ್ಲೇರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಸೂಕ್ಷ್ಮ ಸ್ಥಳಗಳಲ್ಲಿ ಸೇನೆ ಹಗಲು ರಾತ್ರಿ ಕಟ್ಟೆಚ್ಚರವನ್ನ ವಹಿಸಿದೆ. ಜಂಗಲ್ ಏರಿಯಾಗಳಲ್ಲಿ ಕಾವಲು ಹೇಗಿರುತ್ತೆ, ಭಾರತೀಯ ಸೇನೆಯ ವಾಚಿಂಗ್ ಪಾಯಿಂಟ್, ಆ ವಾಚಿಂಗ್ ಪಾಯಿಂಟ್ ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಜಂಗಲ್ ಏರಿಯಾಗಳಲ್ಲಿ, ದಟ್ಟ ಅರಣ್ಯದಲ್ಲಿ ಭದ್ರತೆ ಅನ್ನೋದೇ ಒಂದು ಚಾಲೆಂಜ್ ಆಗಿರುತ್ತೆ. ಆ ಚಾಲೆಂಜ್ ಅನ್ನು ಸ್ವೀಕರಿಸಿ ನಮ್ಮ ಭಾರತೀಯ ಸೇನೆ ಯಾವ ರೀತಿ ಯಶಸ್ವಿಯಾಗಿ ಅಲ್ಲಿ ಕೆಲಸ ಮಾಡುತ್ತೆ, ಯಾವ ರೀತಿ ನಮ್ಮ ಪ್ರದೇಶವನ್ನ ಹಗಲು ಇರುಳು ಎನ್ನದೆ ಕಾಯುತ್ತೆ ಅನ್ನೋದಕ್ಕೆ ನಮ್ಮ ಕೊಲೀಗ ರಂಜಿತ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಪಾಕಿಸ್ತಾನ ನಡುಕ ಪಡ್ತಾ ಇದೆ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪಾಕಿಸ್ತಾನವನ್ನ ನುಗ್ಗಿ ಅಲ್ಲಿನ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡಬಹುದು. ಹೀಗಾಗಿ ಭಾರತ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸೇನೆಯ ಆಪರೇಷನ್ ನಿರಂತರವಾಗಿ ಸಾಗುವಂತ ಸಾಧ್ಯತೆಗಳಿರುತ್ತೆ. ಗಡಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಗಳು ಮತ್ತೆ ಕೆಲವು ಈ ಜಂಗಲ್ ಏರಿಯಾಗಳಲ್ಲಿ ಸೇನೆ ಎಷ್ಟು ಕಟ್ಟೆಚ್ಚರವನ್ನ ವಹಿಸಿದೆ ಅಂತ ಕೇಳಿದ್ರೆ ನೋಡಿ, ಈ ರೀತಿಯ ಒಂದು ಸುರಕ್ಷಾ ಕವಚಗಳ ಮೂಲಕ ಇಲ್ಲಿ ಸೇನೆ ನಿಂತ್ಕೊಂಡು ಕಾವಲು ಕಾಯ್ತಾ ಇರುತ್ತೆ. ಯಾರೇ ಆತಂಕಿತರು ಅಥವಾ ಭಯೋತ್ಪಾದಕರು ಕಂಡು ಬಂದ್ರು ಅಂತೇಳಿ ಆದ್ರೆ ಇಲ್ಲಿ ದಾಳಿಗಳಾಗುತ್ತೆ. ಜಂಗಲ್ ಏರಿಯಾಗಳಲ್ಲಿ ಹೇಳಿಕ್ಕಾಗೋದಿಲ್ಲ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತೇಳಿ. ಇಲ್ಲೊಂದು ಗನ್ ಪಾಯಿಂಟ್ ಇದೆ ನೋಡಿ, ಇಲ್ಲೊಂದು ಗನ್ ಪಾಯಿಂಟ್ ಇದೆ. ಈ ಗನ್ ಪಾಯಿಂಟ್ ಅನ್ನ ಯಾವಾಗ್ಲೂ ಕ್ಲೋಸ್ ಮಾಡಿರ್ತಾರೆ. ಇದನ್ನ ಓಪನ್ ಮಾಡಿ ಇಲ್ಲಿ ಗನ್ ಇಟ್ಟು ಮತ್ತೆ ವಾಚಿಂಗ್ ಪಾಯಿಂಟ್ ಇದು. ಎಲ್ಲಿಂದ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ಇಲ್ಲಿ ಬೀಳುವಂತ ಏನು ಫೈರಿಂಗ್ ಆದ್ರೆ ಇದಕ್ಕೆ ಈ ಕವಚಕ್ಕೆ ಏನೂ ಆಗೋದಿಲ್ಲ. ತುಂಬಾ ದಪ್ಪ ಇದೆ ಇದು, ಈ ಕವಚಕ್ಕೆ ಏನೂ ಆಗೋದಿಲ್ಲ. ಇದರ ಮರೆಯಲ್ಲಿರ್ತಾರೆ. ಸಹಜವಾಗಿ ನೀವು ನೋಡಿರ್ತೀರಿ, ಮರಳಿನ ಚೀಲಗಳನ್ನ ಹಾಕಿಕೊಂಡು ಸೇನೆಯಲ್ಲಿ ಗಸ್ತು ಕಾಯ್ತಾ ಇರುತ್ತೆ. ಆದ್ರೆ ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಇಲ್ಲಿನ ಚಿತ್ರಣ ನೋಡಿ. ಈ ರೀತಿಯ ಗನ್ ಗಾರ್ಡ್ಗಳನ್ನ ಇಟ್ಕೊಂಡು ಇಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುತ್ತೆ. ಕಾರ್ಯಾಚರಣೆ ಮಾಡಿ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡೋ ಕೆಲಸವನ್ನ ಸೇನೆಯಲ್ಲಿ ಮಾಡ್ತಾ ಇರುತ್ತೆ. ಯಾರಾದ್ರೂ ಬಂದ್ರು ಹೋದ್ರು ಅಥವಾ ಏನಾದ್ರೂ ಗಲಾಟೆ ಆಯ್ತು ಅಥವಾ ಏನಾದ್ರೂ ಆತಂಕಿತರು ಕಂಡು ಬಂದ್ರು ಅಂತ ಹೇಳಿ ಆದ್ರೆ ಇಲ್ಲಿಂದ ಸೇನೆ ದಾಳಿಯನ್ನ ಮಾಡಿ ಎಲ್ಲವನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ರಾತ್ರಿ ಹಗಲು ಎನ್ನದೇ ಇಲ್ಲಿ ಕಾರ್ಯಾಚರಣೆಯನ್ನ ಸೇನೆ ಮಾಡ್ತಾ ಇರುತ್ತೆ. ಈ ರೀತಿಯ ಗಾರ್ಡ್ ತಗಡುಗಳು ಗಡಿಗೆ ಸಂಧಿಸುವಂತ ರಸ್ತೆಗಳಲ್ಲೆಲ್ಲವೂ ಕೂಡ ಇದೆ. ಕೆಲವು ಸೂಕ್ಷ್ಮ ಸ್ಥಳಗಳಲ್ಲಿ ಈ ರೀತಿಯ ಗಾರ್ಡ್ಗಳನ್ನ ಹಾಕಿ ಅಲ್ಲಿ ಸೇನೆ ಕಾವಲು ಕಾಯ್ತಾ ಇರುತ್ತೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಅಥವಾ ಯುದ್ಧದ ಸನ್ನದ್ಧತೆಯನ್ನ ನಿಮ್ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸದ್ಯ ಭಾರತ ಮತ್ತು ಪಾಕಿಸ್ತಾನವನ್ನ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಪಾಕಿಸ್ತಾನವನ್ನ ನಿರ್ನಾಮ ಮಾಡಬೇಕು ಅಂತೇಳಿ ಹೊರಟಿದೆ. ಹಾಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಪೂರ್ಣ ನಾಕಾಬಂದಿ, ಕಟ್ಟೆಚ್ಚರ, ಸೇನೆಯ ಸರ್ಪಗಾವಲಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ ನಮಸ್ಕಾರ. ಒಂದು ವಿಡಿಯೋ ಕಾನ್ಫರೆನ್ಸ್ ಆಯಿತು. ನಿನ್ನೆ ಸಾಯಂಕಾಲ ಮಿನಿಸ್ಟ್ರಿ ಆಫ್ ಹೋಮ್, ಗೃಹ ಮಂತ್ರಾಲಯದಿಂದ ಸುತ್ತೋಲೆ ಬಂದಿತ್ತು. 7ನೇ ತಾರೀಕು 4 ಗಂಟೆಯಿಂದ ಮಾಕ್ ಡ್ರಿಲ್ ಇಡೀ ದೇಶದಲ್ಲಿ ಶುರು ಮಾಡಬೇಕಂತ. ಅದು ಯಾವ ರೀತಿ ಮಾಡಬೇಕು ಅದು ನಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದು ಮಾಕ್ ಡ್ರಿಲ್ ಉದ್ದೇಶ ಏನಂದ್ರೆ, ನಾವು ಡ್ರಿಲ್ದ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಡೆಫಿಷಿಯನ್ಸೀಸ್ ಏನೇನಿದಾವೆ, ಅದು ಪರ್ಸನಲ್ದು ಡೆಫಿಷಿಯನ್ಸಿ ಇರ್ಬೋದು, ರಿಸೋರ್ಸಸ್ ಡೆಫಿಷಿಯನ್ಸಿ, ಇಕ್ವಿಪ್ಮೆಂಟ್ ಡೆಫಿಷಿಯನ್ಸಿ ಇರ್ಬೋದು, ಮಾಹಿತಿದು ಡೆಫಿಷಿಯನ್ಸಿ ಇರ್ಬೋದು. ಯಾಕಂದ್ರೆ ಸಿವಿಲ್ ಡಿಫೆನ್ಸ್ ಅವರು ಅಥವಾ ಪೊಲೀಸ್ ಅವರಿಗೆ ಕೂಡ ಒಂದೊಂದ್ಸರಿ ಹೈಪರ್ ಸೆನ್ಸಿಟಿವ್ ಝೋನ್ ಬ್ಯಾಂಗ್ಳೂರ್ ಜಿಲ್ಲೆನಲ್ಲಿ ಎಲ್ಲಿ ಇದಾವೆ ನಮ್ಗೆ ಗೊತ್ತಿಲ್ಲ.
ಅದಕ್ಕೆ ನಮ್ಮವರಿಗೆ ಸೆನ್ಸಿಟೈಸ್ ಮಾಡಬೇಕು ಮತ್ತೆ ನಮಗೆ ಸರ್ಕಾರದಿಂದ ಏನೇನು ಸಹಕಾರ ಆಗಬೇಕು ಅದು ನಮ್ಗೆ ಗೊತ್ತಾಗುತ್ತೆ ಮತ್ತು ಪಬ್ಲಿಕ್ ಅವರು ಎಮರ್ಜೆನ್ಸಿ ರೆಸ್ಪಾನ್ಸ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಈ ಮಾಕ್ ಡ್ರಿಲ್ದು ಅದೇ ಉದ್ದೇಶ. ಸರ್, ಈಗ ಯಾವುದೆಲ್ಲ ಜಿಲ್ಲೆಯಲ್ಲಿ ನಡೆಯುತ್ತೆ ಮತ್ತೆ ಯಾವ ಸ್ಥಳದಲ್ಲಿ ಮಾಕ್ ಡ್ರಿಲ್ ಮಾಡಬೇಕು? ನಮ್ಮ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ ಮಾಡ್ತಾ ಇದ್ದೀವಿ. ಒಂದು ಬೆಂಗಳೂರು ನಗರ, ಇನ್ನೊಂದು ಕಾರವಾರ, ಯಾಕಂದ್ರೆ ಇಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದು. ಮೂರನೇಯಾಗಿ ರಾಯಚೂರು, ಅಲ್ಲಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇದೆ. ಯಾಕಂದ್ರೆ ಇಲ್ಲಿ ಏನಾದರೂ ಎಮರ್ಜೆನ್ಸಿ ಆದರೆ ಏರ್ ಸ್ಟ್ರೈಕ್ ಆಗಲಿ ಅಥವಾ ಬೇರೆ ಏನಾದರೂ ಎಮರ್ಜೆನ್ಸಿ ಆಗಲಿ ಒಂದು ಡ್ಯಾಮೇಜ್ ಜಾಸ್ತಿ ಆಗುವ ಸ್ಥಿತಿ ಇದೆ. ಅದಕ್ಕೆ ಈ 3 ಜಿಲ್ಲೆಯಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದ್ರೆ ಈ 3 ಜಿಲ್ಲೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಂದು ಸುತ್ತೋಲೆ 2005 ಇರ್ಬೋದು. ಅದ್ರ ಪ್ರಕಾರ ಇದು ಸೆನ್ಸಿಟಿವ್ 3 ಜಿಲ್ಲೆಗೆ ಅವರು ಡಿಕ್ಲೇರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಯಾವ ಸಂದರ್ಭದಲ್ಲಿ ಇದರಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ.